ನಾವು ಈ ಬಾರಿ ಪ್ರಥಮ ಬಾರಿಯಲ್ಲ ಇದು ಪ್ರತಿ 5 ವರ್ಷಕ್ಕೊಮ್ಮೆ ನೋಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮಗೆ ಈ ಲೋಕಸಭಾ ಚುನಾವಣೆ ನಮ್ಮ ಕಣ್ಣಿಗೆ ಕಂಡಿದ್ದು 2014ರಲ್ಲಿ. ಯಾಕಂದ್ರೆ 2014ರಲ್ಲಿ ಒಂದು ಅಲೆ ಎದ್ದಿತ್ತು, ಒಂದು ವೇವ್ ಎದ್ದಿತ್ತು ಇಡೀ ದೇಶದಲ್ಲಿ, ಬದಲಾವಣೆ ತರಬೇಕಂತೇಳಿ. ಬೆಲೆ ಏರಿಕೆ ಜಾಸ್ತಿ ಆಗಿತ್ತು ದೇಶದಲ್ಲಿ, ಹಂಗಾಗಿ ಬದಲಾವಣೆ ತರಬೇಕಂತ ಹೇಳಿ ಅಲೆ ಎದ್ದಿತ್ತು. ಅದೆಂತ ಬದಲಾವಣೆ ಅಂದ್ರೆ, ಅಬ್ಕಿ ಬಾರ್ ಮೋದಿ ಸರ್ಕಾರ ಬಹುತ್ ಹುವಾ ಮೆಹಂಗಾಯಿ ಕಿ ಮಾರ್ ಅಂತ ಹಿಂದಿನಲ್ಲಿ ಹೇಳಿ ಬದಲಾವಣೆ ತರಬೇಕಂತ ಹೇಳಿ ಎಲ್ಲರ ತಲೆಗೆ ತುಂಬಿದ್ರು. ಅದರಲ್ಲಿ ನಿಜಕ್ಕೂ ಕೂಡ ಹೌದು, ಅವಾಗ ಅನ್ನಿಸ್ತು, ನಿಮಗೂ ನಮಗೂ ಅನ್ನಿಸ್ತು, ತುಂಬಾ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಡ್ತಾ ಇದೆ, ನಾವು ಬದಲಾವಣೆಯನ್ನು ತರುವ. ಕಾಂಗ್ರೆಸ್ ಸರ್ಕಾರ ಅವತ್ತು UPA ಸರ್ಕಾರ ಅಧಿಕಾರದಲ್ಲಿತ್ತು, ಅವತ್ತು ಬದಲಾವಣೆ ತರಬೇಕು ಅಂತ ಭಾವಿಸಿದ್ರಿ ನೀವು. ಹೌದು, ಅವತ್ತಿದ್ದದ್ದು ಗ್ಯಾಸ್ ಬೆಲೆ 440 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಬೆಲೆ 50 ರೂಪಾಯಿ, 65 ರೂಪಾಯಿ, ಮತ್ತು ಅಕ್ಕಿ ಬೇಳೆ ಎಣ್ಣೆ ಇದನ್ನೆಲ್ಲ ತೆಗೆದುಕೊಂಡು ಹೋದಾಗ ಎಲ್ಲವೂ ಕೂಡ 60, 80, ಯಾವುದು ಕೂಡ 100 ದಾಟಿರಲಿಲ್ಲ. ಅದಾದ ನಂತರ ಏನು ಬೆಲೆ ಏರಿಕೆನೇ ಮುಂದೆ ಇಟ್ಕೊಂಡು ಬದಲಾವಣೆಯನ್ನ ತಂದ್ರು ದೇಶದಲ್ಲಿ. ನಾವು ಕೂಡ ಬಹಳಷ್ಟು ಭರವಸೆ ಇಟ್ಕೊಂಡ್ವಿ. ಮೋದಿಯವರ ಅಲೆ ಬಂತು, ಮೋದಿಯವರು ಪ್ರಧಾನಮಂತ್ರಿಗಳಾದ್ರು, ಮೋದಿಯವರು ಸಾಕಷ್ಟು ನಮಗೆ ಅವರ ಆಶ್ವಾಸನೆಗಳನ್ನು ಕೊಟ್ಟರು, ಭರವಸೆಗಳನ್ನು ಕೊಟ್ಟರು. 2014ರ ಭರವಸೆಗಳನ್ನ ಮತ್ತೆ 10 ವರ್ಷ ಆಯ್ತು ಇವಾಗ ನಾವು ನೆನಪಿಸ್ಕೊಳ್ಳೇಬೇಕು. ಯಾಕಂದ್ರೆ ಮಾತು ಕೊಟ್ಟದ್ದು ಮಾತಲ್ವಾ, ಮಾತಂದ್ರೆ ಮಾತು ತಪ್ಪಲಿಕ್ಕೆ ಆಗ್ತದ? ಇಲ್ಲ ಅಲ್ವಾ. ನಾವೆಲ್ಲ ಮಾತು ಕೊಟ್ರೆ ನಡೆಸ್ಕೊಡ್ಬೇಕು ಅನ್ನೋ ಒಂದು ಇಚ್ಛೆ ಉಳ್ಳವರು ಪ್ರತಿಯೊಬ್ರು ಕೂಡ. ಮನುಷ್ಯ ಧರ್ಮ ಅದು. ಭರವಸೆ ಏನಾದ್ರು ಕೊಟ್ರೆ, ಮಾತು ಕೊಟ್ರೆ ನಾವು ಮಾತು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ 10 ವರ್ಷದ ಹಿಂದಿನ ಭರವಸೆ ಏನಾಗಿದೆ ನಮ್ಮ ದೇಶದಲ್ಲಿ ಅಂತ ನಾವು ಯೋಚನೆ ಮಾಡೋಣ. ಏನಾದ್ರೂ ಬದಲಾವಣೆ ಆಗಿದ್ಯಾ? 440 ಇದ್ದದ್ದು ಬಹುಶಃ 200 ಆಗಿರ್ಬೇಕಲ್ಲ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ, ಅಲ್ವಾ? ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ 40 ರೂಪಾಯಿಗೆ ಸಿಕ್ಬಿಡುತ್ತೆ ಅಂತ ನಾವು ಭಾವಿಸಿದ್ವಿ. ಇವತ್ತೇನೋ ನಮ್ಗೆ 40 ರೂಪಾಯಿಗೆ ಸಿಗ್ತಾ ಇರ್ಬೋದು. ಇಲ್ಲಿ ಇದ್ದಾನೆ ನಾನು ಪೆಟ್ರೋಲ್ ಡೀಸೆಲ್ ನೋಡ್ಕೊಂಡು ಬಂದೆ, 103 ರೂಪಾಯಿ 103 ರೂಪಾಯಿ ಪೆಟ್ರೋಲಿಗೆ. ಎಷ್ಟು ಜನ ನಾವೆಲ್ಲ ಬೈಕ್ ಕೊಡಿಸ್ತೇವೆ. ಮತ್ತೆ 90 ರೂಪಾಯಿ ಡೀಸೆಲ್ ಆಯ್ತು. ಬೇಳೆ ಎಣ್ಣೆ 120 ದಾಟೋಯ್ತು, 80 ರೂಪಾಯಿ ಇದ್ದದ್ದು ಇವತ್ತು 180 ರೂಪಾಯಿ. ಒಳ್ಳೆ ಎಣ್ಣೆ ತಗೋಬೇಕಂದ್ರೆ ಅಷ್ಟು. ಹಿಟ್ಟಿನ ಬೆಲೆ, ಅಕ್ಕಿ ಬೆಲೆ, ಬೇಳೆ ಬೆಲೆ, ಒಂದು ಸಕ್ಕರೆಯಿಂದ ಹಿಡಿದು ಉಪ್ಪಿನಿಂದ ಹಿಡಿದು ಇವತ್ತು ಎಲ್ಲದರ ಮೇಲೂ ಕೂಡ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಒಂದೇ ಆಗಲಿಲ್ಲ, ಟ್ಯಾಕ್ಸ್ ಕೂಡ ಡಬಲ್ ಆಗಿದೆ. ತಿನ್ನುವಂತ ವಸ್ತುಗಳ ಮೇಲೆ, ಆಹಾರ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಏನಾದ್ರೂ ಹಾಕಿದ್ರೆ ಅದು ನಮ್ಮ ದೇಶದಲ್ಲೇ ಅನ್ನೋದನ್ನು ನಾವು ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಹಾಗೇನೆ ಇವತ್ತು ಬಹುಶಃ ಬೆಲೆ ಏರಿಕೆ ಆಗಿದೆ, ಬದಲಾವಣೆ ತನ್ನಿ ಅಂತ ಹೇಳಿದಂಥವ್ರು ಯಾರು ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಅವ್ರೇನು ಅವ್ರ ಭರವಸೆ ಕೊಟ್ಟರು ಏನನ್ನು ಕೂಡ ಈಡೇರಿಸಿಲ್ಲ. ಮತ್ತೊಮ್ಮೆ 2019 ಬರ್ತದೆ, ಚುನಾವಣೆಗೆ ಹೋಗ್ತೀವಿ ನಾವು. ಮತ್ತೊಮ್ಮೆ ಅದೇ ಸುಳ್ಳುಗಳನ್ನ ರಿಪೀಟ್ ಮಾಡಿ ಅದೇ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ. ಮತ್ತೊಮ್ಮೆ ಮೋದಿ ಮುಖವನ್ನ ತೋರಿಸಿ ನಮ್ಮ ದೇಶಕ್ಕಾಗಿ ಮೋದಿಗೆ ನೀವು ಓಟ್ ಹಾಕಿ ಅಂತ ಹೇಳಿದ್ರು, ಜನ ನಂಬಿದ್ರು. ಇವತ್ತು ಮತ್ತೆ ಅವ್ರ ಅಧಿಕಾರಕ್ಕೆ ಬಂದ್ರು. 10 ವರ್ಷಗಳ ಅವಧಿಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ, ಅಚ್ಚೇ ದಿನ ತರ್ತೀನಿ, ಅಚ್ಚೇ ದಿನ ನಿಮ್ಮ ಜೀವನದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದಂತಹ ಬಿಜೆಪಿ ಕೆಟ್ಟ ದಿನಗಳನ್ನ ನಮ್ಮ ಜನರಿಗೆ ಕೊಟ್ಟಿದೆ. ಇದನ್ನ ಗಂಭೀರವಾಗಿ ಯೋಚನೆ ಮಾಡೋಣ. ಇದನ್ನ ಈ ಕಡೆ ನಾನು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಹೌದಪ್ಪ, ಬೆಲೆ ಏರಿಕೆ ಆಗಿತ್ತು, ಆದ್ರೆ ಸಾಕಷ್ಟು ನೆಮ್ಮದಿಯ ಒಂದು ಬದುಕನ್ನ ಕೊಡ್ಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ಅವತ್ತು ಕೇಂದ್ರದಲ್ಲಿ ಸಾಕಷ್ಟು ಯೋಜನೆಗಳನ್ನ ತಂದಿತ್ತು. ಅವತ್ತು ಪ್ರಚಾರ ನಮ್ಗೆ ಸಿಕ್ಲಿಲ್ಲ, ಪ್ರಚಾರ ಮಾಡೋದು ನಾವು ಸರಿಯಾಗಿ ಮಾಡ್ಲಿಲ್ಲ. ಇದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಪ್ರಚಾರದಲ್ಲಿ ನಮ್ಮ ಕೆಲಸಗಳ ಬಗ್ಗೆ, ನಾವು ಮಾಡಿದಂತ ಒಳ್ಳೆ ಕೆಲಸಗಳ ಬಗ್ಗೆ ಪ್ರಚಾರ ಮಾಡೋದ್ರಲ್ಲಿ ನಾವು ಹಿಂದೆ ಬಿದ್ವಿ. ಯಾರು? ಕಾಂಗ್ರೆಸ್ಸಿನ ನಮ್ಮ ನಾಯಕರು, ನಾವುಗಳು ಕಾರ್ಯಕರ್ತರು. ಯಾಕಂದ್ರೆ ನಮ್ಗೊಂದು ನಂಬಿಕೆ, ನಾವು ಕೆಲಸ ಮಾಡಿದ್ದೇವೆ, ನಮ್ಮ ಜನ ಕೈ ಹಿಡಿತಾರೆ ಅಂತೇಳಿ. ಅವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಇರ್ಬೋದು, ನರೇಗಾ ಅನ್ನತಕ್ಕಂಥ ಕೂಲಿ ಕೆಲಸಗಳಿರಬಹುದು, ಮತ್ತು UPA ಸರ್ಕಾರದಲ್ಲಿ ಅವತ್ತು ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಬಹಳಷ್ಟು ಕ್ರಾಂತಿಕಾರಕ ಯೋಜನೆಗಳನ್ನ ತಂದ್ರು. ಅದರಲ್ಲಿ ಇದು ಏನಂತೀನಿ, RTI ಇಂತಹ ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್,
ಒಂದು ರೀತಿ ದೇಶವನ್ನ ಬದಲಾವಣೆ ಹಾದಿಗೆ ತಗೊಂಡು ಹೋಗ್ತಕ್ಕಂಥ ಬಹಳಷ್ಟು ಯೋಜನೆಗಳು ತಂದರು. ಇವತ್ತು 10 ವರ್ಷಗಳ ಅವಧಿಯಲ್ಲಿ ಅಂತ ಒಂದೇ ಒಂದು ಯೋಜನೆ ಹೆಸರು ಹೇಳಲಿಕ್ಕೆ BJP-ಯವರ ಹತ್ರ ಇಲ್ಲ. ಒಂದು ಇಲ್ಲ, ಇದೆ ಒಂದೇನಿದೆ, ಬೇಟಿ ಬಚಾವೋ ಬೇಟಿ ಪಡಾವೋ, ಬರೀ ಅದು ಅಡ್ವರ್ಟೈಸ್ಮೆಂಟ್ಗೆ ಸೀಮಿತ. ಒಂದು BJP ಸರ್ಕಾರ ಇರ್ತಕ್ಕಂಥ ಎಲ್ಲ ಕೇಂದ್ರಗಳಲ್ಲಿ ಸಾಕಷ್ಟು ಅತ್ಯಾಚಾರ ಮತ್ತು BJP ನಾಯಕರೇ ಅತ್ಯಾಚಾರದಲ್ಲಿ ತೊಡಗಿಸಿಕೊಂಡು ಅವ್ರನ್ನ ರಕ್ಷಣೆ ಮಾಡಿದಂತಹ ಉದಾಹರಣೆ ಕೂಡ ನಮ್ಮಲ್ಲಿ ಇದೆ. ಕುಲ್ದೀಪ್ ಸಿಂಗ್, ಸಾಕ್ಷಿ ಮಲ್ಲಿಕ್ ಅವ್ರದ್ದು ಆ ಒಂದು ಕ್ರೀಡೆಯಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳಿರ್ಬೋದು, ಉನ್ನಾವ್ ಹತ್ರಾಸ್ನಲ್ಲಿ ಆ ಒಂದು ಇದಿರ್ಬೋದು, ಮತ್ತೆ ಬೆಲ್ಕಿಸ್ ಬಾನು ಪ್ರಕರಣದಲ್ಲಿ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಪ್ರಕರಣ, ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ನಾವು ಕಂಡು ಅದು ನಾಮಕಾವಸ್ಥೆ ಆಯಿತು. ಜೊತೆಗೆ ಉಜ್ವಲ ಅಂತಕ್ಕಂಥ ಒಂದು ಯೋಜನೆಯನ್ನು ತಂದರು. ಉಜ್ವಲದಲ್ಲಿ ಸಬ್ಸಿಡಿ ಕೊಟ್ಬಿಡ್ತೀವಿ ಗ್ಯಾಸ್ನಿಂದ. ನನಗೆ ಅಂಕಿಅಂಶ ಬೇಕು, ಈ ಜಿಲ್ಲೆನಲ್ಲಿ ಎಷ್ಟು ಜನಕ್ಕೆ ಸಬ್ಸಿಡಿ ಸಿಗ್ತಾ ಇದೆ ಅಂತ. ಕೊಡೋದಿಲ್ಲ, ಸಿಕ್ಕೋದಿಲ್ಲ ನಿಮಗೆ. ಅದು ತುಂಬ ದಿನಗಳಾಗೋಯ್ತು, ನಿಂತೋಗಿ ತುಂಬ ವರ್ಷಗಳಾಗುವಂತಹ ಒಂದು ಯೋಜನೆ. ಮತ್ತೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್, ಎಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಒಂದು ಮಹಿಳೆಗೆ ಗ್ಯಾಸ್ ಸಿಲಿಂಡರ್ ಕೊಡೋ ಹಾಗೆ ಮೋದಿ ಅವರು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದ್ವಿ, ಅಷ್ಟಕ್ಕೆ ಸೀಮಿತ. ಮತ್ತೆ ನಾನು ನೀವೇನು ಮಾಡಿದ್ರಿ ಅಂತ ಕೇಳ್ಬೋದು. 2013ರಲ್ಲಿ ಬಂದಂತಹ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ 165 ಪ್ರಣಾಳಿಕೆಯಲ್ಲಿ 158 ಪ್ರಣಾಳಿಕೆ ಭರವಸೆಗಳನ್ನು ಈಡೇರಿಸಿ ನುಡಿದಂತೆ ನಡೆದಿದ್ದೀವಿ. ಅದಕ್ಕೆ ಧೈರ್ಯವಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಒಂದಷ್ಟು ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಕೂತಿದ್ದೀವಿ. ನಾವೊಂದಷ್ಟು ಆ ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ಕೊಟ್ಟಂತ 5 ಭರವಸೆಗಳು ಅಂದ್ರೆ ಗ್ಯಾರಂಟಿಗಳು ಅಂತ ಹೇಳ್ತೇವೆ ನಾವು. ಗ್ಯಾರಂಟಿ ಇವತ್ತು ಜೀವನದ ಬದುಕಿಗೆ ಬಹಳಷ್ಟು ಶಕ್ತಿಯನ್ನ ಕೊಟ್ಟಿರ್ತಕ್ಕಂತಹ ಯೋಜನೆಗಳಾಗಿದ್ದಾವೆ ಕಾಂಗ್ರೆಸ್ ಪಕ್ಷದ. ಇವತ್ತು ಸಾಕಷ್ಟು ಬಡವರಿಗೆ, ಮಧ್ಯಮ ವರ್ಗದ ಕುಟುಂಬಗಳಿಗೆ, ಕೂಲಿ ಕಾರ್ಮಿಕ ಶ್ರಮಿಕ ವರ್ಗಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಮಹತ್ವ ಇವತ್ತು ಏನು 3,000 ರೂಪಾಯಿಯಿಂದ 6,000 ರೂಪಾಯಿವರೆಗೆ ತಿಂಗಳಿಗೆ ಒಂದು ಕುಟುಂಬಕ್ಕೆ ಇವತ್ತು ನಾವು ಹಣದ ಶಕ್ತಿಯನ್ನ ಕೊಡ್ತಾ ಇದ್ದೀವಿ. ಇದು ಬಿಟ್ಟಿ ಭಾಗ್ಯ ಅಲ್ಲ. ತುಂಬಾ ಜನ ಮಾತನಾಡ್ತಾ ಇದ್ದಾರೆ, BJP-ನವ್ರು ಇರ್ಬೋದು, ಬೇರೆ ಪಕ್ಷದವರೆಲ್ಲ ತುಂಬಾ ಜನ ಮಾತನಾಡ್ತಾರೆ ಬಿಟ್ಟಿ ಭಾಗ್ಯ ಕೊಟ್ಟು ಸೋಮಾರಿಗಳನ್ನ ಮಾಡಿದ್ದಾರೆ ಅಂತ. ಇಲ್ಲ, ಕೊಂಡುಕೊಳ್ತಕ್ಕಂಥ ಶಕ್ತಿಯನ್ನ ಕೈಗೆ ಕೊಟ್ರೆ ಅವರು ಅದನ್ನ ಮಾರ್ಕೆಟ್ಗೆ ತಂದು ಕೊಂಡುಕೊಳ್ಳೋ ಶಕ್ತಿಯನ್ನು ತೆಗೆದುಕೊಂಡು ಅವ್ರ ಜೀವನವನ್ನ ಉತ್ತಮ ಮಾಡಿಕೊಂಡು ಮತ್ತಷ್ಟು ಅವರು ಬಲಾಢ್ಯರಾಗಿ ಜೀವನವನ್ನ ಮಾಡಿ ಅವರ ಜೀವನವನ್ನು ಉತ್ತಮ ಮಾಡಿಕೊಂಡು ಅವರು ಒಂದಷ್ಟು ಆರ್ಥಿಕವಾಗಿ ಸದೃಢಗೊಂಡ್ರೆ ನಾವು ಆ ದಿವಸ ಅವ್ರಿಗೆ ಮೀನು ಹಿಡಿಯೋದನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ಹೇಳ್ತಾರೆ, ಮೀನು ಕೊಡೋದಲ್ಲ, ಮೀನು ಹಿಡಿಯೋದನ್ನ ಕಲಿಸ್ಕೊಡಿ ಅಂತ. ಅದೇ ವಿಚಾರಕ್ಕೆ ಬರ್ತೇನೆ. ಗ್ಯಾರಂಟಿ ಯೋಜನೆಗಳು ಇವಾಗ ಒಂದಷ್ಟು ಶಕ್ತಿಯನ್ನು ಕೊಡ್ತಾ ಇದ್ದಾವೆ. ಅದನ್ನ ಮುಂದಿನ ವರ್ಷಗಳಲ್ಲಿ ಅದರಿಂದ ಸುಧಾರಣೆ ಆಗತ್ತೆ ನಮ್ಮ ಜನರ ಜೀವನ. ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಇಡೀ ದೇಶದಲ್ಲೇ ಮಹಿಳೆಯರು ಇವತ್ತು ಅರ್ಧದಷ್ಟು ಮತದಾರರಿದ್ದೀವಿ, ನಾವು ಅರ್ಧದಷ್ಟು ಜನಸಂಖ್ಯೆ ಕೂಡ ಇದ್ದೀವಿ. ಇವತ್ತು ನನ್ನಂತ ಅನೇಕ ಹೆಣ್ಣು ಮಕ್ಕಳಿಗೆ ವೇದಿಕೆ ಮೇಲೆ ಕೂತಿರೋರೆಲ್ಲರೂ ಕೂಡ ಇವತ್ತು ಆ ಮಹಿಳಾ ಒಂದು ಸಮಾಜದ ಒಂದು ನಾವು ಉದಾಹರಣೆಯಾಗಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ. ಆ ಒಂದು ಬಡ ಕುಟುಂಬದ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಆ ಒಂದು ಯೋಜನೆಗಳ ಶಕ್ತಿ ತಲುಪ್ತಾ ಇದೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿ ಮೋದಿ ಅವ್ರನ್ನ ನೋಡಿದಾಗ ಎಲ್ಲರೂ ಗುಜರಾತ್ ಮಾಡೆಲ್ ಅಂತ ಹೇಳ್ತಾ ಇದ್ರು. ಗುಜರಾತ್ ಮಾಡೆಲ್ ಇಲ್ಲ, ಇವತ್ತು ಮನೆ ಮಾತಾಗಿರ್ತಕ್ಕಂಥದ್ದು ಕರ್ನಾಟಕ ಮಾಡೆಲ್. ಸಿದ್ದರಾಮಯ್ಯ ಇಬ್ಬರ ಒಂದು ಗಟ್ಟಿ ಸರ್ಕಾರ, ಇವತ್ತು ಜನಪರವಾದಂತಹ ಸರ್ಕಾರ ಇವತ್ತಿದೆಯಲ್ಲ. ಇವತ್ತು ಬೆಲೆ ಏರಿಕೆ, ಮೊನ್ನೆ ಹಬ್ಬ ಆಯ್ತು. ನಮ್ಮ ಕಳೆದ ಒಂದು ವಾರದ ಹಿಂದೆ ನಾವು ಯುಗಾದಿ ಹಬ್ಬವನ್ನ ದೊಡ್ಡ ಸಂಭ್ರಮದಿಂದ ನಮ್ಮಲ್ಲಿ ಆಚರಣೆ ಮಾಡಿ, ನಿಮ್ಮಲ್ಲೂ ಕೂಡ ಜಾತ್ರೆಗಳು ಮತ್ತು ಹಬ್ಬ ಹರಿದಿನಗಳು ಸಂಭ್ರಮದಿಂದ ಮಾಡಿ. ಇವಾಗ ಹಬ್ಬದ ಟೈಮ್ನಲ್ಲಿ ಗಂಡಸರಿಗೆ ಅಷ್ಟು ಕಿರಿಕಿರಿ ಆಗೋದಿಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳು ಅವರೇ ಮನೆ ತಮ್ಮ ಕೈಲಿರ್ತಕ್ಕಂಥ ಹಣವನ್ನು ಇಟ್ಕೊಂಡು ಹಬ್ಬವನ್ನ ಆಚರಣೆ ಮಾಡ್ತಾರೆ, ಮನೆಯನ್ನ ತುಂಬಿಸ್ತಾ ಇದ್ದಾರೆ. ಯಾರಾದ್ರೂ ಹುಷಾರ್ ಬಿದ್ದರೆ ಅಥವಾ ಅವರ ಆರೋಗ್ಯ ಕೆಟ್ಟರೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳು ಒಂದಷ್ಟು ಗಟ್ಟಿ ಆಗ್ತಾ ಇದ್ದಾರೆ. ಜೊತೆಗೆ ಇವತ್ತು ನಾನು ಒಂದೆರಡು ಉದಾಹರಣೆನ ಹೇಳ್ಬಿಡ್ತೇನೆ. ತಾವೇ ತೋರಿಸಿದ್ದು ಮಾಧ್ಯಮದ ಸನ್ನಿಹಿತರು ಟಿವಿನಲ್ಲಿ. ಅವತ್ತು ಹಬ್ಬದ ದಿನ ಒಂದು ಫ್ರಿಡ್ಜಿಗೆ ಒಬ್ಬ ಮಹಾತಾಯಿ ಪೂಜೆಯನ್ನು ಮಾಡ್ತಾ ಇದ್ರು ಗೃಹಿಣಿ. ಇದು ಬದಲಾವಣೆ ಅಂದ್ರೆ, ಇದು ಅಚ್ಚೇ ದಿನ ಅಂದ್ರೆ ಅಲ್ವಾ? ಒಂದು ಟಿವಿ, LED ಸ್ಕ್ರೀನ್ ಟಿವಿ ತೆಗೆದುಕೊಳ್ಳೋದು ಬಡವರು ಬಹಳ ಕಷ್ಟ.
ಅದಕ್ಕೆ ಪೂಜೆ ಮಾಡ್ತಾ ಇದ್ರು, ಟಿವಿನಲ್ಲಿ ತೋರಿಸಿದ್ರು, ಪತ್ರಿಕೆನಲ್ಲಿ ಬಂತು. ಒಬ್ಬ PUC ರ್ಯಾಂಕ್ ಸ್ಟೂಡೆಂಟು ನನ್ನ ಮನೆಗೆ ಬಂದಂತಹ ಗೃಹ ಲಕ್ಷ್ಮಿ ಹಣದಿಂದ ನಮ್ಮ ಮನೆ ನನಗೆ ಓದಲಿಕ್ಕೆ ನನಗೆ ಒಂದು ಒಂದು ಜೊತೆಯಾಗಿ ನಿಲ್ತು, ನಮ್ಮ ಮನೆಯಲ್ಲಿ ಅದು ಶಕ್ತಿ ಕೊಡ್ತು, ನನಗೆ ಓದಕ್ಕೆ ಸಹಕಾರಿ ಆಯಿತು ಅನ್ನೋದನ್ನ ಅವರು ಹುಡುಗ ಹೇಳಿದ್ರು. ಇದು ಬದಲಾವಣೆ, ಇದು ನಿಜವಾದ ಒಳ್ಳೆಯ ದಿನಗಳನ್ನೋದನ್ನ ನಾವು ಇವತ್ತು ಮನವರಿಕೆ ಮಾಡಿಕೊಡ್ಬೇಕಾಗಿದೆ, ಒಪ್ಕೊಳ್ಬೇಕಾಗಿದೆ. ಮತ್ತೆ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಅವತ್ತು ಈ ಕಡೆಯಿಂದ ಈ ಕಡೆ ಬೀಸಿತ್ತು, ಇವಾಗ ಈ ಕಡೆ ಒಂದು ಒಳ್ಳೆ ಒಂದು ಒಪಿನಿಯನ್ ನನಗೆ ಕಾಣಿಸ್ತಾ ಇದೆ. ಒಂದಷ್ಟು ಪಾಸಿಟಿವ್ ಅಂತ ಹೇಳ್ತೀನಲ್ಲ, ಒಂಥರ ಒಳ್ಳೆಯ ಒಂದು ವಾತಾವರಣ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ. ಏನಂತಂದ್ರೆ ಈ ಸಲ ಈ ಬಾರಿ ಕಾಂಗ್ರೆಸ್ ಅಲೆ ಎದ್ದಿದೆ. ಇದು ನನಗೆ ದೇಶದಲ್ಲ, ಕರ್ನಾಟಕದಲ್ಲ, ಎಲ್ಲೂ ಕೂಡ ಯಾವ ಮೋದಿ ಅಲೆಯೂ ಕಾಣಿಸ್ತಿಲ್ಲ, ಯಾವ BJP ಅಲೆಯೂ ಕಾಣಿಸ್ತಿಲ್ಲ. ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಆ ಸುಳ್ಳಿನ ಅಲೆಯ ಮುಂದೆ ಗೆದ್ದಿರ್ತಕ್ಕಂತಹ ಗ್ಯಾರಂಟಿಯ ಅಲೆ, ಅದು ಕಾಂಗ್ರೆಸ್ ಅಲೆ. ಇವತ್ತು ಖಂಡಿತ ಬದಲಾವಣೆಯನ್ನು ನಮ್ಮ ಜನ ಬಯಸಿದ್ದಾರೆ. ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಾವು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಕೂಡ ಈ ಒಂದು ಜವಾಬ್ದಾರಿಯನ್ನ ತಾಲೂಕಿನ ಅಧ್ಯಕ್ಷ ಸಮಿತಿಯವರೊಟ್ಟಿಗೆ ತಗೊಂಡಿದ್ದಾರೆ. ನಮ್ಮ ಒಂದು ವಿಚಾರ ಇಷ್ಟೇ, ನಾವು ಸುಳ್ಳು ಹೇಳ್ಕೊಂಡೇನು ಹೇಳ್ಬೇಕಾಗಿಲ್ಲ, ಅಥವಾ ಜನರ ಬಳಿಗೆ ಹೋಗ್ಬೇಕಾಗಿಲ್ಲ, ಸುಳ್ಳು ಹೇಳಿ ಮತ ಕೇಳೋದು ಅವಶ್ಯಕತೆ ಇಲ್ಲ. ನಿಜವನ್ನೇ ಹೇಳ್ತೇವೆ. ಮತ್ತೆ ಒಳ್ಳೆಯ ಅಭ್ಯರ್ಥಿ ನಮಗೆ ಸಿಕ್ಕಿರ್ತಕ್ಕಂಥದ್ದು, ಎಜುಕೇಟೆಡ್ ಅಂದ್ರೆ ವಿದ್ಯಾವಂತರು ನಮಗೆ ಸಿಕ್ಕಿದ್ರೆ ಯಾವ ರೀತಿ ಕೆಲಸ ಮಾಡಬಲ್ಲರು, ನಮ್ಮ ಧ್ವನಿ ಆಗಬಲ್ಲರು. ಈಗ ದಕ್ಷಿಣ ಕನ್ನಡ ಮತಕ್ಷೇತ್ರದಲ್ಲಿ, ಸಂಸತ್ ಕ್ಷೇತ್ರದಲ್ಲಿ ಅವರ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಲ್ತಕ್ಕಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ನಿಮಗೆ ಸಂಸತ್ನಲ್ಲಿ ಅವರ ಪರವಾಗಿ ಒಬ್ಬ ಒಳ್ಳೆ ವಿದ್ಯಾವಂತ, ಮಾತನ್ನ ಬಲ್ಲಂತ ಒಬ್ಬ ವಿದ್ಯಾವಂತರು, ನಮ್ಮ ಕಷ್ಟದ ಅರಿವಿರುವವರು, ಇಲ್ಲಿಯ ಸಮಸ್ಯೆಗಳನ್ನು ಎತ್ತಿ ಆಡ್ತಕ್ಕಂಥವರ ಒಂದು ಅವಶ್ಯಕತೆ ಇದೆ. ಅದಕ್ಕೆ ತಕ್ಕದಾಗಿ ಇವತ್ತು ಪದ್ಮರಾಜ್ ಪೂಜಾರಿ ಅವರು ಒಳ್ಳೆಯ ಅಭ್ಯರ್ಥಿ, ಸರಿಯಾದಂತ ಅಭ್ಯರ್ಥಿ. ಇವರಿಗೆ ಒಂದು ಅವಕಾಶವನ್ನ ಕೊಟ್ಟರೆ ಖಂಡಿತ ಅವರು ನಮ್ಮ ಧ್ವನಿಯಾಗಿ ನಿಲ್ತಾರೆ ಅನ್ನೋ ಒಂದು ಭರವಸೆ ನಮ್ಮ ದಕ್ಷಿಣ ಕನ್ನಡ ಜನರಲ್ಲಿ ಮೂಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ನೋಡಿ, ಬಜೆಟ್ನಲ್ಲಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಮತ್ತೆ ನಾವು ಹೇಳಿದ್ದೇವೆ, ಇಲ್ಲಿ ನಮ್ಮ ರೈತರಿಗಾಗಿ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಏನಂತ, ನಾವು ಬರ್ತಾ ಇದ್ದಂಗೆನೆ ಅವರ ಸಾಲ ಮನ್ನಾವನ್ನ ಮಾಡ್ತೇವೆ ಅಂತ. ಇದು ನಮ್ಮ ಗ್ಯಾರಂಟಿ. ಜೊತೆಗೆ ಅವರ ಬೆಳೆದ ಬೆಳೆಗಳಿಗೆ ನಷ್ಟ ಆದಾಗ ಬೆಂಬಲ ಬೆಲೆಯನ್ನು ಕೂಡ ಕೊಡ್ತೇವೆ ಅನ್ನೋದು ಕೂಡ ನಮ್ಮ ಗ್ಯಾರಂಟಿಯಲ್ಲಿ ಬಂದಿದೆ. ಇದು ನಮ್ಮ ಗ್ಯಾರಂಟಿ. ಇದು ಹಾಲಿಗೆ ಹಾಲು, ನೀರಿಗೆ ನೀರು ಅಂತಾರಲ್ಲ, ಹಂಗೆ ನಿಮ್ಮ ಮುಂದಿದೆ ನಮ್ಮ ಗ್ಯಾರಂಟಿ. ನಮ್ಮ 5 ಪ್ರಮುಖ ಗ್ಯಾರಂಟಿಗಳನ್ನು ಇಟ್ಕೊಂಡು ನಿಂತಿದ್ದೀವಿ. ನಿಮ್ಮ ಗ್ಯಾರಂಟಿ ಯಾವ್ದಾದ್ರು ಪ್ರಮುಖವಾಗಿರೋದಿದ್ರೆ ಅವ್ರು ಬೇರೆ ಪಕ್ಷದವ್ರದ್ದು ಅವರ ಸಂಕಲ್ಪ ಅಲ್ಲ, ಸುಳ್ಳು ಪತ್ರದಲ್ಲಿ ಇರೋದನ್ನ ಹೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಗೆ ನೀವು ಅಧಿಕಾರ ಕೊಡಿ, ನಮ್ಗೆ ನೀವು ಆ ಒಂದು ಅವಕಾಶವನ್ನ ಕೊಡಿ. ಖಂಡಿತ ಈ ರೈತರ ಕಷ್ಟಗಳಿಗೆ ಧ್ವನಿ ಆಗ್ತಕ್ಕಂಥ ಕೆಲಸವನ್ನ, ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂತಹ ಪದ್ಮರಾಜ್ ಪೂಜಾರಿ ಅವರು ಮಾಡ್ತಾರೆ ಅನ್ನೋ ಗ್ಯಾರಂಟಿಯನ್ನು ನಾನು ನಿಮ್ಮ ಎದುರಿಗೆ ನಾನು ಕೊಟ್ಟೆ. ಅದಕ್ಕೆ ನಾನೇ ಗ್ಯಾರಂಟಿ.